ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ. ಇವತ್ತು ನಮಗೆ ಮಳೆಗೆ ಅಂತ ರಜೆ ಕೊಟ್ಟಿದ್ದಾರೆ ಗೈಸ್. ನಮಗೆ ಕಾಲೇಜ್ ಶುರು ಆದಮೇಲೆ ಫಸ್ಟ್ ರಜೆ ಸಿಕ್ಕಿದ್ದು, ಅದು ಸಹ ಮಳೆಗೆ ಅಂತ. ಆದರೆ ಮಳೆ ಇಲ್ಲ, ಬಿಸಿಲುಂಟು. ನನಗೆ ಕೋಳಿ ಗೊಬ್ಬರದೊಂದು ಗಾಡಿ ಬಂದು ಇಲ್ಲಿ ತಾರಿ ಪೊಯ್ನೇರ್ದು ಕಡಿ ಅನ್ಪ ನಂದು ಬರ್ತೀನಿ ನಾನು ನೆನಪಿದ್ದೇನೆ. ಇಲ್ಲಿ ತಾರಿ ಏನೆಲ್ಲ ಆಗಿ ಮತ್ತು ಫೈನಲ್ ಈಗ ಹೋಯ್ತು ಗೈಸ್. ಸುಮಾರು ಆಗಿದೆ, ಗಾಡಿಯೆಲ್ಲ ನೂಕಿದ್ದಾರೆ. ಇದು ನಮ್ಮದೊಂದು ಮನೇಲಿ ಪೈಪು ನಕ್ಕಿ ಆಗಿದೆ, ವ್ಯವಸ್ಥೆ ಆಗಲಿಲ್ಲ ಇದಕ್ಕೆಲ್ಲ. ನನ್ನ ಅಮ್ಮನ ಮಲ್ಲಿಗೆ ಗಿಡ ಎಷ್ಟು ಚಂದ ಮಾಡಿ ಅಪ್ಪ ಇದನ್ನೆಲ್ಲ ಮಾಡಿ ಕೊಟ್ಟಿದ್ದಾರೆ ಅಮ್ಮನಿಗೆ. ಅಲ್ಲಿ ಸಹ ಒಂದು ಮಲ್ಲಿಗೆ ಗಿಡಕ್ಕೆ ಈ ಥರ ಟರ್ಪಲ್ಲೆಲ್ಲ ಹಾಕಿ ಕೊಟ್ಟಿದ್ದಾರೆ. ಯಾಕಂದರೆ ಮಳೆ ಟೈಮಲ್ಲಿ ಮಲ್ಲಿಗೆ ಆಗೋದಿಲ್ಲ, ಮತ್ತು ಎಂತಂದರೆ ಹುಳ ಆಗ್ತದೆ. ಸೊ ಅದಕ್ಕೆ ಬೇಕಾಗಿ ಈ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ. ನಮ್ಮ ಮನೇಲಿ ಜಾಸ್ತಿ ಹೂವೆಲ್ಲ ಅರಳ್ತದೆ, ಲೋಟಸ್ ಎಲ್ಲ ನೋಡಿ. ಈಗ ಎಲ್ಲ ಒಂದೊಂದಾಗಿದೆ. ಇದು ಗೈಸ್, ನಮಗೆ ಹಳ್ಳಿಯಲ್ಲಿರೋರಿಗೆ ಫ್ರುಟ್ಟಿದೆಲ್ಲ ಟೆನ್ಷನ್ ಇಲ್ಲ, ಮರದಿಂದ ಕೊಯ್ಯೋದು ತಿನ್ನೋದು. ಆದರೆ ಮಾತ್ರ ಕೆಲವೊಂದು ಸಲ ಆಗೋದಿಲ್ಲ ಗ್ರಾಚಾರಕ್ಕೆ, ಹಾಗೆ ಅಂತ ಮಾಡಲಿಕ್ಕೆ ಸಾಗೋದಿಲ್ಲ. ಗೈಸ್, ನಾವಿವತ್ತು ಪನೋಲಿ ಬೈಲ್ ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ದೇವೆ. ಯಾಕೆ ಅಂದರೆ ನನ್ನ ಅಮ್ಮನ ಫ್ಯಾಮಿಲಿ ಅವ್ರದ್ದು ಎಂಥದ್ದು ಹರಕೆ ಇತ್ತಂತೆ, ಹಾಗಾಗಿ ನಾವು ಹೋಗ್ತಿದ್ದೇವೆ. ಆ್ಯಂಡ್ ಎಂತ ಅಂದರೆ ನಂಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಸರಿಯಾಗದಿದ್ದರೆ ನಾನು ಈ ಮೈಕ್ ಯೂಸ್ ಮಾಡ್ತೇನೆ ಗೈಸ್. ಈ ಮೈಕ್ ನನ್ನ ಹತ್ರ ಒಂದು 5 ತಿಂಗಳಾಯಿತು ತಂದಿಟ್ಟು, ಸುಮ್ಮನೆ ವೇಸ್ಟ್. ನಾನು ಯೂಸೇ ಮಾಡಲಿಲ್ಲ. ಯಾಕೆ ಯೂಸ್ ಮಾಡೋದಿಲ್ಲ ಅಂದರೆ ನಿಮಗೆ ಸಹ ಗೊತ್ತಿರ್ಬೋದು. ಬಟ್ ಇನ್ನೊಂದು ರೀಸನ್ ಎಂತ ಅಂದರೆ ಅದು ಸೌಂಡ್ ಅದರಲ್ಲಿ ನನ್ನ ವಾಯ್ಸ್ ಥರ ಕೇಳಿದ್ರೆ ಡಿಫ್ರೆಂಟ್ ಕೇಳ್ತದೆ. ಸೊ ಅದಕ್ಕೆ ನಾನು ಬಳಸೋದಿಲ್ಲ. ನಿಮಗೆ ತೋರಿಸ್ತೇನೆ, ಒಂದು ನಿಮಿಷ. ಒಂಥರ ಕೇಳ್ತದೆ, ನಿಮಗೆ ಈಗ ಕೇಳುವಾಗಲೇ ಗೊತ್ತಾಗ್ಬೋದು. ಇಟ್ಸ್ ನಾಟ್ ದಟ್ ಗುಡ್. ಅದು ಕೇಳಲಿಕ್ಕೆ ಇರಿಟೇಟ್ ಆಗ್ತದೆ. ನೋಡಿ ಗೈಸ್, ನನ್ನಪ್ಪ ಚಾಯ ಕುಡಿತಿದ್ದಾರೆ. ಅದನ್ನು ಬಂದ್ಪರ ಎಲ್ಲರೂ ಹೇಳ್ತಿರಲ್ಲ, ಅಪ್ಪನೊಟ್ಟಿಗೆ ವೀಡಿಯೋ ಮಾಡಿ ಅಮ್ಮನೊಟ್ಟಿಗೆ ಮಾಡಿ ಅಂತ. ಅವ್ರ ವೀಡಿಯೋದಲ್ಲಿ ಮಾತಾಡಿದ್ರೆ ಮತ್ತೆ ಎಂಥದನ್ನು ಮಾಡಬೇಕು ನಾನು. ಗೈಸ್, ನಾನೊಂದು ಸ್ಟಡಿ ಲ್ಯಾಂಪ್ ತಗೊಂಡಿದ್ದೇನೆ. ಸೊ ಇದು ಹೇಗೆ ಫಂಕ್ಷನ್ ಮಾಡ್ತದೆ ಅಂತ ನಿಮಗೆ ಹೇಳ್ತೇನೆ. ಇದು ತುಂಬ ಒಳ್ಳೆ ಕ್ವಾಲಿಟಿ ಉಂಟು. ಇದನ್ನು ನಮಗೆ ಬೇಕಾದಾಗೆ ತಿರುಗಿಸ್ಲಿಕ್ಕೆ ಆಗ್ತದೆ. ಬಟ್ ನನಗೆ ಒಂದು ಕೈಯಲ್ಲೇ ಆಗೋದ ಕಾರಣ ನನಗೆ ಆಗ್ತಿಲ್ಲ. ಬೇಕಾದಾಗೆ ಇದನ್ನು ಶೇಪ್ ಮಾಡಿಕೊಂಡು ನಾವು ಇಟ್ಕೊಳ್ಬೋದು. ಇದು ಕೂಡ ಹೀಗೆ ಫ್ರಂಟ್ ಬೇಕಿದ್ರೆ ಫ್ರಂಟ್, ಡೌನ್ ಬೇಕಿದ್ರೆ ಡೌನ್. ಹೀಗೆ ಬೆಂಡ್ ಮಾಡಿದರೆ ಡೌನ್ ಆಗ್ತದೆ, ಹೀಗೆ ಮಾಡಿದರೆ ಮೇಲೆ ಹೋಗ್ತದೆ. ಎಲ್ಲ ಅಡ್ಜಸ್ಟೇಬಲ್. ಮತ್ತು ಇದು ಚಾರ್ಜೇಬಲ್ ಇರ್ತದೆ. ಮತ್ತು ಇಲ್ಲಿ ಹೀಗೆ ಆನ್ ಮಾಡಿ ಇಲ್ಲಿ ಬೇಕಿದ್ರೆ ಚಾರ್ಜ್ ಮಾಡಿಕೊಳ್ಬೋದು. ನಿಮಗೆ ಚಾರ್ಜ್ ಖಾಲಿ ಆದರೆ ಹೀಗೆ ಮಾಡಿ ಹೀಗೆಲ್ಲ ಇಲ್ಲಿ ಹೀಗೆ ಒತ್ತಿದರೆ ಲೈಟ್ ಬರ್ತದೆ. ಈ ಥರ ಡಿಫ್ರೆಂಟ್ ಮೋಡ್ಸ್ ಉಂಟು. ನೀವು ಬ್ರೈಟ್ನೆಸ್ ಇಲ್ಲ ಅಂತ ಅಂದ್ಕೊಳ್ಬಿಡಿ ಗೈಸ್, ಬ್ರೈಟ್ನೆಸ್ ಇದೆ. ಬೇಕಿದ್ರೆ ನಾನು ಲಿಂಕನ್ನು ಹಾಕಿರ್ತೇನೆ, ಯು ಕ್ಯಾನ್ ಬೈ. ನೋಡಿ ನನ್ನಮ್ಮ ಎಷ್ಟು ಚಂದ ಕಾಣ್ತಿದ್ದಾರೆ ಕ್ಯಾಮರಾದಲ್ಲಿ. ಇಲ್ಲ ಗೈಸ್, ಇಲ್ಲದಿದ್ರು ಚಂದ ಇದ್ದಾರೆ ನನ್ನಮ್ಮ. ಸತ್ಯ ಚಂದ ಚಂದ ಕಾಣ್ತಿದ್ಯಮ್ಮ. ಪಿಂಕ್ ಪಿಂಕ್ ಬರ್ತಾ ಉಂಟು ಅಮ್ಮನಿಗೆ, ಫುಲ್ ಬ್ಲಷ್ ಆದಾಗೆ ಚಂದ ಚಂದ ಕಾಣ್ತಿದ್ದಾರೆ. ದೇರ್ ಇಸ್ ಮೈ ಪಾಪ. ಅವರು ಹಾಲು ಕೊಡ್ಲಿಕ್ಕೆ ಹೋಗ್ತಿದ್ದಾರೆ. ಬಬ್ಲಿಯನ್ ಮತ್ತು ಬಪ್ಪನ ಇಷ್ಟೊತ್ತು ಬಿಟ್ಟಿದ್ರು ಗೈಸ್. ಚಂದ ನೀರಲ್ಲಿ ಆಟಾಡಿ ಬಂದಿದ್ದಾವೆ. ಅಪ್ಪ ಈಗ ಬೈದು ಕಟ್ಟಿದ್ದಾರೆ ಅವರನ್ನು. ಸೊ ಗೈಸ್, ಈಗ ನಾವು ಹೊರಟು ಹೋಗ್ತಿದ್ದೇವೆ. ಎಲ್ಲಿಗಂದರೆ ಪನೋಲಿ ಬೈಲಿಗೆ. ಅಲ್ಲಿ ಎಂತ ಅಂದರೆ ಕಲ್ಲುಟ್ಟಿ ನೇಮ ಉಂಟು ನನ್ನ ಅಮ್ಮನ, ಅವರ ಸೈಡಿನವರ ಹರಕೆ. ಹಾಂ, ಅಮ್ಮನ ಫ್ಯಾಮಿಲಿದು ಹರಕೆ. ವಿ ಹ್ಯಾವ್ ರೀಚ್ಡ್. ಮಳ್ಳಿಗೆಗೆ ಚೆಂಡಿಗೆ 300 ರೂಪಾಯಿ ಅಂತೆ, ಅದು ನಮ್ಮ 200 ರೂಪಾಯಿ ಅಂತೆ. ಸೊ ನಮ್ಮ ಮನೆ ಇದನ್ನು ಇಟ್ಕೊಂಡ್ಬಂದಿದ್ದಾರೆ ಕಟ್ಟಿ ಎಲ್ಲ. ಚಿಕ್ಕದಿರೋಗೊಮ್ಮೆ ಬಂದಿದೆ, ಈಗ ದೊಡ್ಡದಾದ್ಮೇಲೆ ಫಸ್ಟ್ ಟೈಮ್ ಬರ್ತಿರುತ್ತೆ ನನಗೆ ನೆನಪಿದೆ ಹೇಗೆಲ್ಲ ಉಂಟಂತ. ಹೋಗಿಲ್ಲ. ಸೊ ಗೈಸ್, ನಾವೀಗ ಇಲ್ಲಿ ಕಾಲು ತುಳಿಲಿಕ್ಕೆ ಬಂದಿದ್ದೇವೆ. ನಂಗೆ ಆಗುದಿ ಎಂದು ಮತ್ತೊಂದು ಏನು ಆ್ಯಕ್ಚುಲಿ ಎಂತ ಅಂದರೆ ಇದು 18 ವರ್ಷ ಆದಮೇಲೆ ಸಿಕ್ಕಿದಂತೆ ಗೈಸ್. ಅದಕ್ಕಿಂತ ಮುಂಚೆ ಬುಕ್ಕಿಂಗ್ ಮಾಡಿದ್ರಂತೆ. ಇಲ್ಲಿರೋರೆಲ್ಲ ನಮ್ಮವರೇ ಗೈಸ್. ಅಲ್ಲಿ ದಿಯಾ ಇದ್ದಾಳೆ. ದೊಡ್ಡಮ್ಮ ಹೈ ಮಾಡ್ತಲೆ. ಹಾಯ್ ಅದಕ್ಕೆ ಅದೆಲ್ಲ ಇದೆ.
ಸೊ ಗೈಸ್ ನಾವು ದೇವಸ್ಥಾನಕ್ಕೆಲ್ಲ ಪ್ರಸಾದ ಎಲ್ಲ ತಿಂದು ಬಂದು ಈಗ ನಂಗೆ ತುಂಬ ಹಸಿವಾಗ್ತಿತ್ತು ಅಂತೇಳಿ ಹಸಿವಾಗ್ತಿತ್ತು ಅಂತೇಳಿ ಮಸಾಲೆ ಪೂರಿ ತರಿಸ್ಕೊಂಡಿದ್ದೇನೆ ಗೈಸ್. ಮೈ ಫೇವರೇಟ್. ಬಟ್ ನಂಗೆ ಇವ್ರದ್ದು ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ಹೋಟೆಲ್ ಹೆಸರು ಇರುವುದಿಲ್ಲ. ನಾನು ನನ್ನ ಅಮ್ಮ ತೋಟದಲ್ಲಿ ಒಂದು ಮರ ಬಿದ್ದಿದೆ ಅಂತೆ. ಸೊ ಮರ ಬಿದ್ದು ಎಲ್ಲ ಬ್ಲಾಕ್ ಮಾಡಿದೆ ಅಂತೆ ಅಲ್ಲಿ ಮಾರ್ಗ, ಐ ಮೀನ್ ರೋಡ್ ಅಂದರೆ ಅದು ಅಂದರೆ ದೊಡ್ಡ ದೊಡ್ಡ ವಾಹನ ಹೋಗೋ ರೋಡಲ್ಲ, ನಾವು ಮನುಷ್ಯರು ಹೋಗುವಂಥ ಚಿಕ್ಕ ಚಿಕ್ಕ ರೋಡು. ಸೊ ಅಲ್ಲಿ ಬಿದ್ದಿದೆ ಅಂತೆ, ಹಾಗಾಗಿ ಅಲ್ಲಿ ನೋಡಿಕ್ಕೆ ಹೋಗೋದು. ನಾವು ಮರ ಕಟ್ ಮಾಡಲಿಕ್ಕೆ ಒಂದೆರಡು ಜನರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ, ಸಿಗಲಿಲ್ಲ, ಅವರು ಬಿಸಿ ಇದ್ದಾರೆ ಕಾಣಿಸ್ತದೆ. ಸೊ ನೋಡ್ಬೇಕು ಎಂತ ಮಾಡೋದು ಈಗ ಅಂತ. ಹೇಗಾದರೂ ಮಾಡಿ ಆದಷ್ಟು ನಾವೇ ತೆಗಿಬೇಕಾಗ್ತದೆ ಈಗ. ಲೆಟ್ಸ್ ಗೋ. ಹೇಗೆ ಎಂತೆಲ್ಲ ಬಿದ್ದಿದೆ ಅಂತ ನಿಮಗೆ ಸಹ ತೋರಿಸ್ತೇನೆ. ಹೇಳ್ತಾರೆ ಗೈಸ್, ಈ ನಮ್ಮ ಬಬ್ಲಿ ಮತ್ತು ಬಪ್ಪನನ್ನು ಇದು ತೋಟಕ್ಕೆ ಕರ್ಕೊಂಡು ಬರೋದು ಒಂದು ರಾಂಗ್ ಐಡಿಯಾ. ಯಾಕಂದರೆ ಅದು ಸಹ ಹೋಗೋದಿಲ್ಲ, ನಮ್ಮನ್ನು ಸಹ ಹೋಗಲಿಕ್ಕೆ ಬಿಡೋದಿಲ್ಲ, ಅಡ್ಡ ನಿಲ್ಲೋದು ಅಂತ. ನಿಂದು ಎತ್ತು ತೋಟಕ್ಕೆ ಬಾರ್ವೆಯಾ? ಚಂದ ಬರ್ತಿದ್ದಾಳೆ ನಮ್ಮ ಬಬ್ಲಿ, ಕ್ಯೂಟ್. ಪೈ 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 ಪೈ. ನಮ್ಮ ತೋಡು ಹೇಗಾಗಿದೆ ಅಂತ ಫುಲ್ ಕಳಿಂಕ್ ನೀರು. ಪೈ ಪೈ ಬಾಬ್ಲಿ. ಬೊಪ್ಪ ಎಲ್ಲಿದ್ದಾನೆ? ಇಲ್ಲಿದ್ದಾನೆ ನಮ್ಮ ಬಪ್ಪ ಆಯ್ತಾ ಗೈಸ್ ಇವನ ಹೆಸರು, ಬೋಪ ಅಂತ ನಾವು ಮಾಡೋದು. ನೋಡಿ ಗೈಸ್ ಈ ಥರ ಫುಲ್ ಇಲ್ಲಿ ಬಿದ್ದು ಕಂಗೆಲ್ಲ ಹುಡಿ ಆಗಿದೆ ನೋಡಿ. ನಮ್ಮದಲ್ಲ ಇದು, ಎಲ್ಲ ಸಿನಪ್ಪ ದೊಡ್ಡಪ್ಪಂದು, ನಮ್ಮ ದೊಡ್ಡಪ್ಪಂದು ಫುಲ್ಲು ಆಗಿದೆ ನೋಡಿ, ಮರ ಎಲ್ಲ ಬಿದ್ದು. ಮರದ ಹೆಸರು ಅಂಡಿ ಪುನಾರ್ ಅಂತೆ ಗೈಸ್, ಅಂಡಿ ಪುನಾರ್. ನೋಡಿ ಎಲ್ಲ ಬಿದ್ದು ಹೀಗಾಗಿದೆ. ನಮ್ಮ ಬಬ್ಲಿ ನನ್ನನ್ನು ಬೀಳಿಸ್ತಾಳೆ, ಇವಳು ತಾಗಿಸಿಕೊಂಡಿದ್ದಾರೆ ನೋಡಿ, ಹೀಗಾಗಿದೆ ಕೈ. ಗೋಸ್ವಾರಿ ಮಾಡಿ ಈ ಥರ ತಾಗಿಸ್ಕೊಂಡಿದ್ದಾರೆ. ಸೊ ಅದಕ್ಕೆ ಇದೊಂದು ಮದ್ದು ಇದನ್ನು ಚಂದ ಪೆರೆಸಿ ಅಲ್ಲಿಗೆ ಅಂಟಿಸೋದು. ನಮಗೆ ಕನ್ನಡ ಹೇಳಿಕೊಡೋದು, ಅಮ್ಮ ಸಹ ಮಾತಾಡೋದು ಅದೇ. ಅಕಡೆ ದಿಶ ಪೊರಿಪುವುದು ಗಂಡಲ್ಲಿ ಕನ್ನಡ ಪೊರಿಪುವುದು. ಸೊ ಗೈಸ್ ನಾವೀಗ ಸಸ್ಯ ಜಾತ್ರೆಗೆ ಹೋಗ್ತಿದ್ದೇವೆ. ಅಲ್ಲಿ ತುಂಬ ಮೇಲೆ ಉಂಟಂತೆ ಪುತ್ತೂರಲ್ಲಿ. ನಮಗೆ ಎಂತೆಲ್ಲ ಉಂಟು ಅಂತ ಸರಿ ಗೊತ್ತಿಲ್ಲ, ನೋಡ್ಬೇಕಷ್ಟೆ. ಇದು ನಮ್ಮ ಅತ್ತಿಗೆ ಮತ್ತೆ ಅದು ಅತ್ತೆ ಹಾಯ್ ಮನ್ಪ್ಲೆ. ಎಂತೆಲ್ಲ ಉಂಟು ಅಂತ ನಿಮಗೆ ತೋರಿಸ್ತೇನೆ ಗೈಸ್. ಆದಷ್ಟು ವಿಡಿಯೋ ತೆಗಿಲಿಕ್ಕೆ ಟ್ರೈ ಮಾಡ್ತೇನೆ, ನನಗೆ ಸಹ ಗೊತ್ತಿಲ್ಲ, ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತದೆ, ಟ್ರೈ ಮಾಡುವ.